ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? ನಾಲ್ಕು ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ. ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ. ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ. ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ ಡಿಸಿಎಂ ಸಾಹೇಬರ ಭೇಟಿ ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? ನಾಲ್ಕು ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ. ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ. ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ. ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ ಡಿಸಿಎಂ ಸಾಹೇಬರ ಭೇಟಿ ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? ನಾಲ್ಕು ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ. ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ. ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ. ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ ಡಿಸಿಎಂ ಸಾಹೇಬರ ಭೇಟಿ ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? ನಾಲ್ಕು ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ.
ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ, ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ, ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ ಡಿಸಿಎಂ ಸಾಹೇಬರ ಭೇಟಿ ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? 4 ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ, ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ, ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ, ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ ಡಿಸಿಎಂ ಸಾಹೇಬರ ಭೇಟಿ ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? 4 ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ, ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ, ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ, ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ ಡಿಸಿಎಂ ಸಾಹೇಬರ ಭೇಟಿ ಸಿದ್ದರಾಮಯ್ಯ ಅವರಿಂದ ಆಗ್ಲಿಕ್ಕಿದೆ. ನೋಡಿ, ಮಳೆ ಹಾನಿ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳ ಭೇಟಿ ರದ್ದು. ಸಿಎಂ ಡಿಸಿಎಂ ಭೇಟಿ ರದ್ದು. ಈಗಷ್ಟೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್, ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡೋದಿಲ್ಲ. ಅವ್ರಿಗೂ ಸಾಕಾಗೋಯ್ತು ಏನು ಒಂದೇ ಮಳೆಗೆ. ಕೇವಲ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡ್ತಾರಂತೆ. ಆ ಕಂಟ್ರೋಲ್ ರೂಮ್ ಏನ್ ಕೆಲಸ ಮಾಡ್ತಾ ಇದೆಯಾ? 4 ಸಹಾಯವಾಣಿ ಇದೆ, ಯಾವುದಕ್ಕೂ ಫೋನ್ ರೀಚ್ ಆಗಲ್ಲ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಬರುತ್ತೆ. ಅಲ್ಲಿ ಇವ್ರು ಇದ್ದೇ ತಾನೇ ಆಫೀಸಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ. ಇನ್ನು ಇವರು ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಭೇಟಿ ಕೊಡೋದಂತೆ. ಅಲ್ಲಿ ಏನಾಗುತ್ತೆ, ಎಲ್ಲಾ ಪ್ಲಾನ್ಡ್. ಒಂದಿಬ್ರು 3 ಜನರಿಗೆ ಇವ್ರು ಮೊದಲೇ ಕಾಲ್ ಮಾಡಕ್ ಹೇಳ್ತಾರೆ, ಒಂದಿಬ್ರು 3 ಜನ ಕಾಲ್ ಮಾಡ್ತಾರೆ, ಸ್ವತಃ ಡಿಸಿಎಂಒ ಅಥವಾ ಸಿಎಂಒ ಅದನ್ನ ಕಾಲ್ ರಿಸೀವ್ ಮಾಡ್ತಾರೆ, ನಾವು ಅಟೆಂಡ್ ಮಾಡ್ತೀವಿ, ಕೂಡಲೇ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ನಾಳೆಯಿಂದ ಅದೇ ಕತೆ. ವೀರೇಶ್ ಅಗೇನ್ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಿಎಂ